ತಲುಪಿದೆ ಹನಿ ಟ್ರ್ಯಾಪ್ ಪಾಲಿಟಿಕ್ಸ್. ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಾ ಇರೋದು. ಹನಿ ಟ್ರ್ಯಾಪ್ ಬಗ್ಗೆ ಸಂಪೂರ್ಣ ವಿವರವನ್ನ ನೀಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಈ ಹನಿ ಟ್ರ್ಯಾಪ್ ವಿಚಾರ ಈಗಾಗಲೇ ಸದನದಲ್ಲೂ ಕೂಡ ಒಂದಷ್ಟು ಕದನವನ್ನ ಏರ್ಪಡಿಸ್ಬಿಟ್ಟಿತ್ತು. ಸದನದಲ್ಲೇ ಚರ್ಚೆ ಆಗ್ಬಿಡ್ತು. ಮೊದಲು ಈ ಹನಿ ಟ್ರ್ಯಾಪ್ ವಿಚಾರ, ರಾಜಣ್ಣ ಹಾಗೂ ಅವರ ಪುತ್ರ ರಾಜೇಂದ್ರ ಅವರ ಹನಿ ಟ್ರ್ಯಾಪ್ ಪ್ರಯೋಗ ನಡೆದಿದೆ, ಅವ್ರ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಆಗಿದೆ ಅನ್ನುವಂತ ವಿಚಾರ ಸಾಕಷ್ಟು ಸರ್ಕಾರಕ್ಕೆ ಮುಜುಗರ ತಂದಿಡುವಂತ ವಿಚಾರ ಇದು. ಈಗಾಗಲೇ ತನಿಖೆ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ರಾಜಣ್ಣ ಕಂಪ್ಲೇಂಟ್ ಕೊಡ್ಲಿ ಅಂತ ಇದ್ರು. ರಾಜಣ್ಣ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ರಾಜೇಂದ್ರ ಅವರು ಕೂಡ ಸಿಎಂ ಭೇಟಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ರು. ಇದ್ರ ಬಗ್ಗೆ ಮಾಹಿತಿ ಕೇಳಿದ್ರು. ಸಿದ್ದರಾಮಯ್ಯನವ್ರು ಹೇಳಿದ್ರು ರಾಜಣ್ಣ ಅವರಿಂದ ಮಾಹಿತಿ ಪಡ್ಕೊಂಡು ನಿಮಗ್ ಮಾಹಿತಿ ಕೊಡ್ತೀನಿ ಅಂತ. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರೇ ನೇರವಾಗಿ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಅವ್ರಿಗೆ ಏನೆಲ್ಲ ಗೊತ್ತು ಅದೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ರಾಜಣ್ಣ ಅವರಿಗೆ ಈ ಹನಿ ಟ್ರ್ಯಾಪ್ ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ರಾಜಣ್ಣ ಮೊದಲು ಹೋಗಿ ಹೇಳಿದ್ದೆ ಸತೀಶ್ ಜಾರಕಿಹೊಳಿ ಅವರಿಗೆ ಏನ್ ಮಾಡ್ಬೇಕು, ಈ ರೀತಿ ಆಗ್ತಿದೆ ಅಂತ. ಆಗ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ ಅಂತ ಕೂಡ ಹೇಳಿದ್ರು. ಸದನದಲ್ಲಿ ಚರ್ಚೆ ಆಯ್ತು, ಬಟ್ ಅದು ಮುಜುಗರಕ್ಕೀಡು ಮಾಡ್ತು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಗರಂ ಆಗಿ ಮಾತನಾಡಿದ್ರು. ಯಾವ ವಿಚಾರ ಸದನದಲ್ಲಿ ಮಾತನಾಡಬೇಕು ಮಾತನಾಡಬಾರ್ದು ಗೊತ್ತಾಗೋದಿಲ್ವಾ ನಿಮ್ಗೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಪಕ್ಷಕ್ಕೆ ಒಂದ್ ಕಡೆ ಮುಜುಗರ ಆಗಬಾರ್ದು, ಸಚಿವ ರಾಜಣ್ಣ ಅವ್ರಿಗೂ ಕೂಡ ಬೇಜಾರಾಗಬಾರ್ದು, ತನಿಖೆ ಆದ್ರೂ ಕೂಡ ಸ್ವಪಕ್ಷಕ್ಕೆ ಮುಜುಗರ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು. ಯಾಕೆಂದ್ರೆ ಸ್ವಪಕ್ಷದಲ್ಲೇ ಇರುವಂತ ಪ್ರಭಾವಿ ರಾಜಕಾರಣಿನೇ ಈ ರೀತಿಯಾಗಿ ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಯೋಗ ಮಾಡಿದ್ದು ಅನ್ನುವಂಥ ವಿಚಾರ ಗೊತ್ತಿರೋದು, ಅದೇನು ಗುಟ್ಟಲ್ಲ. ಹಾಗಾಗಿ ಪಕ್ಷಕ್ಕೆ ಮುಜುಗರ ಆಗದೆ ಇರೋ ರೀತಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಗೊತ್ತಾಗಬೇಕಿದೆ. ಸತೀಶ್ ಜಾರಕಿಹೊಳಿ ಅವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದು ಕೂಡ ಗೊತ್ತಾಗಬೇಕಾಗಿದೆ. ಇನ್ನು ಹನಿ ಟ್ರ್ಯಾಪ್ ವಿರುದ್ಧ ಸತೀಶ್ ಜಾರಕಿಹೊಳಿ ಸಮರವನ್ನೇ ಸಾರ್ತಾ ಇರುವಂತೆ ಕಾಣಿಸ್ತಾ ಇದೆ. ಕಠಿಣ ಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆಗ್ರಹಿಸಿದ್ದಾರಂತೆ. ಕ್ರಮ ಕೈಗೊಳ್ಳಲೇಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮನವಿ ಮಾಡಿದ್ದಾರಂತೆ. ಎಐಸಿಸಿ ಅಧ್ಯಕ್ಷರ ಜೊತೆ ಖರ್ಗೆ ನಡೆಸಿದಂತ ಮಾತುಕತೆ ಆದ್ರೂ ಏನೇನ್ ಮಾಹಿತಿ ಕೊಟ್ಟಿರಬಹುದು, ಯಾರು ಅಂತ ಏನಾದ್ರೂ ಸುಳಿವು ಕೊಟ್ಟಿದ್ದಾರಾ? 4 ದಿನಗಳಿಂದ ಖರ್ಗೆಗಾಗಿ ದೆಹಲಿಯಲ್ಲೇ ಟಿಕ್ಕಾಣಿ ಹೂಡಿದ್ರು ಸತೀಶ್ ಜಾರಕಿಹೊಳಿ. ನಿನ್ನೆ ಕೊನೆಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯಾಗಿದೆ. ಖರ್ಗೆ ಅವರ ಭೇಟಿ ವೇಳೆ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿರುವಂತ ಸಾಧ್ಯತೆ ಇದೆ. ರಾಜಣ್ಣ ಮೇಲಿನ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಹೆಚ್ಚು ವಿವರಣೆ ಕೊಟ್ಟಿದ್ದಾರಂತೆ. ಖರ್ಗೆ ಮುಂದೆ ಹಲವು ಗೌಪ್ಯ ವಿಷಯಗಳನ್ನ ಬಿಚ್ಚಿಟ್ಟಿದ್ದಾರೆ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ. ಹಾಗಾದ್ರೆ ಏನೆಲ್ಲ ವಿಚಾರಗಳನ್ನ ಬಿಚ್ಚಿಟ್ಟಿರಬಹುದು? ಈ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಆ ಹನಿ ಟ್ರ್ಯಾಪ್ ಹಿಂದೆ ಇರುವಂತ ನಾಯಕ ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಯಾತಕ್ಕಾಗಿ ಹನಿ ಟ್ರ್ಯಾಪ್ ಮಾಡಿದ್ರು, ಯಾರನ್ನು ಬಳಸ್ಕೊಂಡ್ರು ಅನ್ನೋದು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ಟಿರಬಹುದಾ? ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿರೋದು ನಿಜ ಅಂತ ಹೇಳಿದ್ದಾರೆ. ಅವರ ಮಗನ ಮೇಲೂ ಕೂಡ ಪ್ರಯತ್ನ ನಡೆಸಿರೋದು ನಿಜ ಹನಿ ಟ್ರ್ಯಾಪ್ ಮಾಡುವುದಕ್ಕೆ ಅಂತ. ರಾಜಕೀಯ ಅಧಿಕಾರಕ್ಕಾಗಿನೇ ಕೀಳು ಮಟ್ಟದ ಪ್ರಯತ್ನ ನಡೆದಿದೆ, ನಮ್ಮ ಪಕ್ಷದವರೇ ಈ ಪ್ರಯತ್ನ ಮಾಡಿರೋದು ಅನ್ನೋದು ಕೂಡ ಗಮನಕ್ಕೆ ಬಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಮಾಹಿತಿ ಕೊಟ್ಟಿರೋದು, ವಿವರಣೆ ಕೊಟ್ಟು ಬಂದಿರೋದು. ಇನ್ನು ಅಲ್ಲೇ ಇರೋದು, ನೀವು ಈಸಿಯಾಗಿ ತೆಗೆದುಕೊಂಡ್ರೆ ಮುಂದೆ ಪಕ್ಷಕ್ಕೆ ನಷ್ಟ ಆಗುತ್ತೆ, ಇದ್ರ ವಿರುದ್ಧ ಕ್ರಮ ಆಗ್ಲೇಬೇಕು, ಈಗಲೇ ಬಿಗಿ ಮಾಡಿದ್ರೆ ಪಕ್ಷ ಹಾಗೂ ಸರ್ಕಾರಕ್ಕೆ ಬೆಲೆ ಬರುತ್ತೆ, ಎಷ್ಟೇ ದೊಡ್ಡವರಿರ್ಲಿ ನೀವು ಕ್ರಮ ಜರುಗಿಸಲೇಬೇಕು ಅವರ ವಿರುದ್ಧ. ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಕೆಟ್ಟ ಸಂಪ್ರದಾಯ ಕೊನೆಗಾಣಬೇಕು, ಇದೇ ರೀತಿ ಮುಂದುವರೆದ್ರೆ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ, ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ, ಆದಷ್ಟು ಬೇಗ ಕಡಿವಾಣ ಹಾಕಿ ಅಂತ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿರೋದಂತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಸಾಕಷ್ಟು ಗುಸುಗುಸು ಶುರುವಾಗಿದೆ. ಏನೇನ್ ಮಾತನಾಡಿರ್ಬಹುದು, ಯಾರ ಬಗ್ಗೆ ಅವ್ರು ಸುಳಿವು ಕೊಟ್ಟಿರಬಹುದು ಅಂತ, ಏನೆಲ್ಲ ಚರ್ಚೆ ಆಗಿರಬಹುದು ಅಂತ? ಸೌಖ್ಯ, ಕಳೆದ 4 ದಿನಗಳಿಂದಲೂ ಕೂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಠಿಕಾಣಿಯನ್ನ ಹಾಕಿದ್ರು. ಮೊದಲ ದಿನವೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು. ರಾಜಣ್ಣ ಅವರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿಗಳನ್ನ ಅವ್ರಿಗೆ ತಲುಪಿಸಿದ್ರು. ತದನಂತರ ಎಐಸಿಸಿ ಅಧ್ಯಕ್ಷರ ಭೇಟಿಗೆ
ಕಾದು ಕುಳಿತಿದ್ರು. ಆದ್ರೆ ನಿನ್ನೆ ಅವರ ಭೇಟಿಗೆ ಅವಕಾಶ ಸಿಕ್ತು. ಯಾಕೆಂದ್ರೆ ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಖರ್ಗೆ ಅವರು ಕೂಡ ಫ್ರೀ ಆಗಿರ್ಲಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಖರ್ಗೆ ಅವರನ್ನ ಭೇಟಿ ಮಾಡಿ ಸಾಕಷ್ಟು ವಿಷಯಗಳ ಬಗ್ಗೆ ಅವರ ಬಳಿ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಪ್ರಮುಖವಾಗಿ ರಾಜಣ್ಣ ಅವರ ಮೇಲೆ ನಡೆದಂತಹ ಹನಿ ಟ್ರ್ಯಾಪ್ ಪ್ರಯತ್ನದ ವಿಚಾರವನ್ನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ರಾಜಣ್ಣ ಹಾಗೆ ಅವರ ಪುತ್ರನ ಮೇಲೆ ಈ ರೀತಿಯಾದಂತ ಒಂದು ಪ್ರಯತ್ನ ನಡೆದಿದೆ. ಯಾರು ಧ್ವನಿಯನ್ನ ಎತ್ತುತ್ತಾರೆ ಗಟ್ಟಿಯಾಗಿ ಅಂತವರ ಧ್ವನಿಯನ್ನ ಅಡಗಿಸುವಂತ ಒಂದು ಪ್ರಯತ್ನ ಈ ರೀತಿಯಾದಂತ ಕೀಳುಮಟ್ಟದ ಕೆಲಸಗಳಿಂದ ಮಾಡ್ಲಾಗ್ತಾ ಇದೆ. ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ನಷ್ಟವನ್ನ ತಂದೊಡ್ಡುತ್ತೆ. ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂತಹ ಒಂದು ಪ್ರಯತ್ನಗಳು ಆಗಬಹುದು. ಇದಕ್ಕೆ ಈಗಲೇ ನೀವು ಕಡಿವಾಣವನ್ನ ಹಾಕದೆ ಹೋದ್ರೆ ಯಾರು ಎಷ್ಟೇ ದೊಡ್ಡವರಿರಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು. ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ಹಬ್ಬುತ್ತೆ. ಆಗ ಪಕ್ಷಕ್ಕೆ ದೊಡ್ಡ ಕೆಟ್ಟ ಹೆಸರು ಬರುತ್ತೆ ಅನ್ನುವಂತ ವಿಚಾರವನ್ನ ಖರ್ಗೆ ಅವರ ಬಳಿ ಹೇಳಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಕೆಲವು ಗೌಪ್ಯ ವಿಚಾರಗಳನ್ನ ಮಾಹಿತಿಗಳನ್ನು ಕೂಡ ಖರ್ಗೆ ಅವರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷೀಯ ನಾಯಕರಲ್ಲೇ ಈ ರೀತಿಯಾದಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ನೀವು ಗಂಭೀರವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು. ರಾಜ್ಯ ಸರ್ಕಾರಕ್ಕೂ ಕೂಡ ನೀವು ಇದರ ಬಗ್ಗೆ ತನಿಖೆಗೆ ಸೂಚನೆಯನ್ನ ಕೊಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಖರ್ಗೆ ಅವರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವ್ರಿಗಾಗಿ. ಬದ್ಧ ವೈರಿಗಳು ಒಂದು ಕಡೆ ಸೇರ್ತಾರೆ ಅಂತ ಅಂದ್ರೆ ಅದರಲ್ಲಿ ನಿಜವಾಗ್ಲೂ ಕೂಡ ಸಾಕಷ್ಟು ಕುತೂಹಲ ಇತ್ತು. ಯಾಕಂದ್ರೆ ನಿನ್ನೆ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, JDS ನಾಯಕರು. ಸತೀಶ್ ಜಾರಕಿಹೊಳಿ ರಾಜ್ಯ ಸಚಿವರು, ಕಾಂಗ್ರೆಸ್ ಪಕ್ಷದ ನಾಯಕರು. ಇಬ್ಬರು ನಾಯಕರು, ಬೇರೆ ಬೇರೆ ಪಕ್ಷಗಳ ನಾಯಕರು ಈ ರೀತಿಯಾಗಿ ಒಟ್ಟಾಗಿ ಒಂದು ಕಡೆ ಸೇರಿದ್ದಾರೆ ಅಂದ್ರೆ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇರುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರ ಜೊತೆ ಕೂಡ ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಹಿಂದೆ ಇದ್ದಾರೆ ಸೂತ್ರಧಾರರು, ಅವರ ಮೇಲೆ ನಾವು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಖರ್ಗೆ ಅವರನ್ನ ಭೇಟಿ ಮಾಡಿ ಗಂಭೀರವಾದಂತಹ ವಿಷಯಗಳನ್ನ ಅವರ ಬಳಿ ಚರ್ಚಿಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.